ಅರ್ಜುನ್ ಎಲ್ಲಿ ಹೋಗಿದ್ದ? ಇವನು ಮದುವೆ ಆಗಿದ್ರು ಇನ್ನೂ ಹುಡುಗಾಟ ಬಿಟ್ಟಿಲ್ಲ ಕಣೋ. ಅಲ್ಲಿ ಬಣ್ಣ ಬಣ್ಣ ಚಿಟ್ಟೆ ಇತ್ತು, ಅದನ್ನ ಹಿಡಿಯೋಕೆ ಹೋಗಿದ್ದಾನೆ. ಹುಚ್ಚುಡುಗ. ಒಳ್ಳೆ ಹುಡುಗ. ನೀವು ನೋಡಿ ಅಷ್ಟೊಂದು ಗಾಬರಿ ಆದ್ರಿ. ನೋಡಿ, ನಿಮ್ಮ ತೆಂಗಿನಕಾಯಿ ಹೊಡೆಯೋ ಹರಿಕೆಯನ್ನು ಮುಗಿಸ್ಕೊಂಡು ಬನ್ನಿ. ನೈವೇದ್ಯ ಮಾಡಿ ಪೂಜೆ ಪೂರೈಸೋಣ. ಆಗಲಿ ಶಾಸ್ತ್ರಿಗಳೇ. ಅರ್ಜುನ್ ಕಾಯ್ತು. ನನ್ನ ಸಹಾಯಕ್ಕೆ ಬಂದ್ರೆ ಮಾತ್ರ ನಾನೀಗ ಅವನ ಮಂತ್ರಶಕ್ತಿಯಿಂದ ಉಳಿಯೋದಕ್ಕೆ ಸಾಧ್ಯ. ಅರ್ಜುನ್ ಅವರೇ, ನೀವೆಲ್ಲೇ ಇದ್ರು ಸಹ ಈಗಲೇ ನನ್ನ ಸಹಾಯಕ್ಕೆ ಬನ್ನಿ. ಪರಮೇಶ್ವರನಿಗೂ ಸಹ ಕೇಳಿಸ್ತಾ ಇಲ್ಲ. ಅವನು ನನ್ನ ಪಾಲಿಗೆ ಕಲ್ಲಾಗಿದ್ದಾನೆ. ಈಗ ನನಗೆ ನನ್ನವರು ಅಂತ ಈ ಪ್ರಪಂಚದಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಬನ್ನಿ ಅರ್ಜುನ್ ಅವರೇ. ಶಾಸ್ತ್ರಿಗಳೇ, ಇವತ್ತಿಗೆ ಇವ್ರು ನನ್ನ ಕೈ ಹಿಡಿದು 30 ವರ್ಷ ಆಯಿತು. ಮನೆಯಿಂದ ದೂರ ಆದಿವರು ನಿಮ್ಮ ಬಾಯಿ ಹರಕೆಯಿಂದ ಮನೆಗೆ ವಾಪಸ್ ಬಂದರು. ಈ ಸಂತೋಷ ಸದಾಕಾಲ ಇರಲಿ ಅಂತ ಆಶೀರ್ವಾದ ಮಾಡಿ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ದುರಾಸೆ ಏನಿದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ಕೆಲವೊಂದಕ್ಕೆ ಅದರದ್ದೇ ಆದ ಇತಿಮಿತಿಗಳಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಹೆಣ್ಣು ಬಯಸೋದು ತನ್ನ ಗಂಡ ಮಕ್ಕಳ ಜೊತೆ ಸುಖವಾಗಿ ಬಾಳಿ ಬದುಕಿ ಕೊನೆಗೆ ಮುತ್ತೈದೆಯಾಗಿ ಹೋಗ್ಬೇಕು ಅಂತ ಅಲ್ವಾ ಶಾಸ್ತ್ರಿಗಳೇ? ಹಾಗೆ ಇದು ನನ್ನೊಂದು ಚಿಕ್ಕ ಆಸೆ. ತಾಯಿ, ಮನುಷ್ಯನ ಆಸೆಗೆ ಆಕಾಶನೇ ಧರೆಗಿಳಿಸಿದ್ರು ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ. ನನ್ನ ಆಸೆಗೂ ನೀವು ಹೇಳ್ತಾ ಇರೋ ಮಾತುಗಳಿಗೂ ಸಂಬಂಧನೇ ಇಲ್ವಲ್ಲ ಶಾಸ್ತ್ರಿಗಳೇ? ಪರಮೇಶ್ವರ, ಏನು ಹಿಂಸೆ ನನ್ನಿಂದ ಆಗ್ತಾ ಇಲ್ಲ. ಪರಮೇಶ್ವರ, ದಯವಿಟ್ಟು ನನ್ನನ್ನು ಈ ಹಿಂಸೆಯಿಂದ ಕಾಪಾಡು. ಇಲ್ಲ, ಈ ಜೀವಕ್ಕೆ ಮುಕ್ತಿ ಕೊಡು. ಇದು ಆ ಭೈರವನ ಸ್ಥಳ. ಹಾಗಾದ್ರೆ
ನನ್ನನ್ನ ಎಳಿತಾರೋ ಶಕ್ತಿ ಆ ಭೈರವನೇ. ಆ ಭೈರವನ ಜೊತೆ ಶತ್ರುಘ್ನನ ಕೈ ಜೋಡಿಸಿರೋ ಅನುಮಾನ ನನ್ನನ್ನ ಕಾಡ್ತಾ ಇದೆ. ಹೇಗಿದ್ರಿಂದ ತಪ್ಪಿಸ್ಕೊಳ್ಳೋದು? ಅರ್ಜುನ್ ಅವರೇ, ಈ ಭೈರವ ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡ್ತಿದ್ದಾನೆ. ದಯವಿಟ್ಟು ನನ್ನನ್ನು ಕಾಪಾಡಿ. ನಾಗಿನಿ ಆವಾಹಯಾಮಿ, ನಾಗಿನಿ ಆವಾಹಯಾಮಿ. ಜೈ ಮಹಾಕಾಲ. ನೋಡು, ಇನ್ನೇನು ಆ ನಾಗಿನಿ ಬರ್ತಾಳೆ. ಅವಳು ಬಂದಾಗ ಅವಳನ್ನ ಈ ವೃತ್ತದಲ್ಲಿ ನಿಂತ್ಕೊಳ್ಳೋದು ಕೇಳು. ಅವಳು ಇಲ್ಲಿ ನಿಂತ ತಕ್ಷಣ ಅವಳು ತನ್ನ ನಾಗಶಕ್ತಿಯನ್ನು ಕಳ್ಕೋತಾಳೆ. ಆಗ ನೀನು ಸುಲಭವಾಗಿ ಅವಳನ್ನ ಮುಗಿಸಬಹುದು. ಶತ್ರುಘ್ನ, ಇದು ನಾಗಮರ್ದನ ಮಹಾತೈಲ. ಈ ತೈಲದ ಶಕ್ತಿ 10 ನಕ್ಷತ್ರಗಳಿಗೆ ಸಮವಾದದ್ದು. ಇದನ್ನ ನಾಗಿನಿ ಮೇಲೆ ಸುರಿದ್ರೆ ಕ್ಷಣ ಮಾತ್ರದಲ್ಲಿ ಅವಳು ಸುಟ್ಟು ಭಸ್ಮವಾಗ್ತಾಳೆ. ತಗೋ. ಆ ಸುಂದರ ಸಮಯವನ್ನ ನನ್ನ ಕಣ್ಣಲ್ಲಿ ತುಂಬಿಕೊಳ್ಳಕ್ಕೆ ನಾನು ಕಾತರಿಸ್ತಾ ಇದ್ದೀನಿ ಬಾಬಾ. ಅವಸರ ಬೇಡ ಶತ್ರುಘ್ನ. ನಾಗಿನಿ ನಿನ್ಗೆ ಕೊಟ್ಟಿರೋ ಹಿಂಸೆಯನ್ನ ನೆನಪಿಸ್ಕೋ. ನಿನಗೆ ತೃಪ್ತಿಯಾಗೋವರೆಗೂ ಅವಳನ್ನ ಹಿಂಸಿಸು. ಆನಂತರ ಅವಳಿಗೆ ಪರಲೋಕದ ದಾರಿಯನ್ನ ತೋರಿಸು. ಅದನ್ನ ನೋಡಿ ನೀನು ಆನಂದ ಪಡು. ಸರಿ ಬಾಬಾ, ನೀವು ಹೇಳಿದಾಗೆ ಆಗಲಿ. ನಾನು ಹೋಗಿ ಕೆಲವು ವಿಧಿವಿಧಾನಗಳನ್ನು ಪೂರೈಸಿ ಬರ್ತೇನೆ. ಹೋಗು ಬನ್ನಿ ಬಾಬಾ. ಜೈ ಮಹಾಕಾಲ. ಬಾಗ್ಲು ತೆಗ್ದೇ ಇದೆಯಲ್ಲ. ಇದಿದೆ. ಅಮೃತ, ಅಮೃತ, ಇಲ್ಲಿ ಹೋದ್ಲು? ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲೋ ರೂಮಲ್ಲಿ ಇರ್ತಾಳೆ ಬಿಡು. ಇಲ್ಲ ರೀ, ಅವಳು ಇಲ್ಲಿದ್ರು ರೂಮಲ್ಲಿದ್ರು ಎಲ್ಲೇ ಇದ್ರು ಬಾಗ್ಲು ಹಾಕೊಂಡೇ ಇರ್ತಾಳೆ ಅವಳು. ಇಲ್ಲಿ ಹೋದ್ಲು? ಮನೆಯೆಲ್ಲ ಇಷ್ಟೊಂದು ಚೆಲ್ಲಾಪಿಲ್ಲಿ ಆಗೋಗಿದೆ. ಅಯ್ಯೋ ಅಮ್ಮ, ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಎಲ್ಲ ಚಲಾಪಿಲಿ ಆಗಿದೆ. ಅಮೃತ ಅವರೇ, ಅಮೃತ ಅವರೇ. ಏನು ಅರ್ಜುನ್, ನಾವಿಷ್ಟು ಕೂಗ್ತಾ ಇದ್ರೋಳು ಹಾ ಹೂ ಏನು ಅಂತಾನೆ ಇಲ್ಲ. ಮನೇಲಿ ಇದ್ದಾಳೋ ಇಲ್ವೋ ಅವಳು? ಅವಳು ಮನೇಲಿ ಇಲ್ದಲ್ಲೇ ಎಲ್ಲೋ ಹೋಗ್ತಾಳೆ. ಅರ್ಜುನ್, ನೀನೊಂದು ಕೆಲಸ ಮಾಡು, ಹೋಗಿ ನಿನ್ನ ರೂಮಲ್ಲಿ ಟೆರೆಸಲ್ಲಿ ಹುಡ್ಕೊಂಡು ಬಾ. ಹೋಗು. ಅಮ್ಮ, ನೀನು ಮಾಡ್ತಿರೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ನೋಡಿ ವಿಷ್ಣು, ನಾನು ಏನೇ ಮಾಡಿದ್ರು ಈ ಮನೆಗೋಸ್ಕರ
ಈ ಮನೆ ಸುರಕ್ಷತೆಗೋಸ್ಕರ ಮಾಡ್ತೀನಿ ಅನ್ನೋದನ್ನ ಮರಿಬೇಡ. ಹೌದಮ್ಮ, ಅದು ಗೊತ್ತಿರೋದಕ್ಕೆ ನಾನು ಶಾಂತವಾಗಿ ಕೇಳ್ತಾ ಇರೋದು. ಆದರೂ ಅವನನ್ನ ರೂಮ್ನಲ್ಲಿ ಕೂಡ ಹಾಕೋಂಥದ್ದು ಏನು ಮಾಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡು, ಈ ಮನೇಲಿ ನಡಿಬಾರ್ದದ್ದೆಲ್ಲ ನಡೀತಾ ಇದೆ. ನಾವು ಆಶ್ರಮಕ್ಕೆ ಹೋಗ್ಬೇಕಾರೆ ಅಮೃತನ್ಗೆ ಏನಂತ ಹೇಳ್ಬಿಟ್ಟು ಹೋದ್ವಿ. ಏನಂತ ಹೇಳಿದ್ವಿ? ಸಂಜೆ ತಿಂಡಿ ರೆಡಿ ಮಾಡು ಅಂತ ತಾನೇ ಹೇಳಿದ್ವಿ. ಹೌದು. ರೆಡಿ ಮಾಡಿದಾಳ? ಇಲ್ಲ. ತಿಂಡಿನ ರೆಡಿ ಮಾಡ್ದೇಲೆ ಎಲ್ಲಿ ಹೋದ್ಲು ಅವಳು? ಅತ್ತೆಮ್ಮ, ನೀವು ಮನಸ್ಸಲ್ಲಿ ಏನನ್ನೋ ಇಟ್ಕೊಂಡು ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅದೇನು ಅಂತ ನೇರವಾಗಿ ಹೇಳಿ. ಅಮೃತ ಅಮೃತ ಅಲ್ಲ, ಮತ್ತಿನ್ಯಾರು? ನಾಗಿನಿ. ಅಲ್ಲ ಅತ್ತೆಮ್ಮ, ವಿಷ್ಣುಪುರದಲ್ಲಿ ಅಮೃತನ ಪರೀಕ್ಷೆ ಮಾಡಿದ್ರು, ಅವಳು ನಾಗಿನಿ ಅಲ್ಲ ಅಂತ ನೀವೇ ಹೇಳಿದ್ರಲ್ಲ. ಏಮ, ಅವ್ನು ಎಷ್ಟು ಸಲ ನಮ್ಮ ಕಣ್ಣಿಗೆ ಬಾಬನ್ ಕಣ್ಣಿಗೆ ಮಣ್ಣೆಚ್ಚಿಲ್ಲ ಹೇಳು. ಹಾಗೆ ಹೀಗಿಲ್ಲಿಂದ ಬೇರೆ ಏನೋ ಸಂಚು ಮಾಡಿ ಹೋಗಿದ್ದಾಳೆ. ಅವಳನ್ನ ಹುಡಿಕೊಂಡು ಹೋಗಿ ಅರ್ಜುನ್ ಸಿಕ್ಕಾಕೊಳ್ಳೋದು, ಆಮೇಲೆ ಅವನ ಜೊತೆ ನಾವೆಲ್ಲ ನರಳೋದು ಬೇಕಾ ಇದೆಲ್ಲ? ಅದಕ್ಕೆ ಇದೆಲ್ಲ ನನಗಿಷ್ಟ ಇಲ್ಲ ಅಂತಾನೆ ಅವನ್ನ ರೂಮಲ್ಲಿ ಕೂಡಾಕಿರೋದು. ಅತ್ತೆಮ್ಮ, ನನ್ನ ಮಾತು ಕೇಳಿ. ನೀವು ಈ ವಿಚಾರದಲ್ಲಿ ನಂದೇ ಅಂತಿಮ ನಿರ್ಧಾರ. ಯಾರು ಪ್ರಶ್ನೆ ಮಾಡೋ ಧೈರ್ಯನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಹೋಗಿ. ಅಂದ್ರೆ ಈ ಬೇಟೆ ನಂದು. ಇವಳನ್ನ ನಾನೇ ಸಾಯಿಸ್ಬೇಕು. ಇವಳು ನನಗೆ ಕೊಟ್ಟಿರೋ ಕಾಟ ಒಂದ ಎರಡ? ನನ್ನ ಮೇಲೆ ಮೊದಲು ಒಂದ್ಸಲ ಪ್ರಹಾರ ಮಾಡಿದ್ಲು. ಅದು ಯಾವ ದೈವಿ ಶಕ್ತಿ ಪ್ರಭಾವನೋ ಏನೋ, ನಾನು ಬದುಕೊಂಡೆ. ಮೊನ್ನೆ ವಿಷ್ಣುಪುರದಲ್ಲಿ ಒಂದಲ್ಲ ಅಂತ 2 ಸಲ ಪ್ರಹಾರ ಮಾಡಿದ್ಲು. ಆ ಹಿಂಸೆ, ಆ ನೋವು, ಉರಿನ ಅನುಭವಿಸಿರೋ ನನಗೆ ಮಾತ್ರ ಗೊತ್ತು. ಇಂಥವಳನ್ನ ನಾನು ಕೊಲ್ಲದೆ ಬೇರೆ ಯಾರೋ ಕೊಲ್ಲೋದನ್ನ ನನ್ನ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ನನ್ನ ಮನಸ್ಸಲ್ಲಿ ಉರಿತಾ ಇರೋ ಬೆಂಕಿ ತಣ್ಣಗಾಗಬೇಕು ಅಂದ್ರೆ ಇವಳ ಮೈ ನನ್ನಿಂದನೇ ತಣ್ಣಗಾಗಬೇಕು. ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಮುಂದೆ ತಲೆ ತಗ್ಸಿ ನಿಲ್ಲೋ ಜನ ನನ್ನ ನೋಡಿ ಚೀತು ಅನ್ನೋ ತರ ಮಾಡಿದವಳು ಈ ನಾಗಿಣಿ. ನನ್ನ ವಂಶದ ಗೌರವನ ಮಣ್ಣು ಪಾಲು ಮಾಡಿದವಳು ಈ ನಾಗಿಣಿ. ಇಷ್ಟೆಲ್ಲ ಮಾಡಿದವಳನ್ನ ನಿನ್ಗೊಪ್ಸಿ ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಉಪ್ಪು ಖಾರ ತಿಂದಿರೋ ಈ ದೇಹಕ್ಕೆ ಅರ್ಥನೇ ಇರಲ್ಲ. ಇವಳು ನನ್ನ ಕೈಯಲ್ಲೇ ಸಾಯ್ಬೇಕು. ಇದಕ್ಕೆ ಯಾರ ಅಡ್ಡ ಬಂದ್ರು ಸಹ ಮೊದಲು ಅವ್ರನ್ನ ಮುಗಿಸ್ತೀನಿ. ಏನಂದ? ಇದಕ್ಕೆ ನೀನ್ ಅಡ್ಡ ಬಂದ್ರೆ ಮೊದಲು ನಿನ್ನನ್ನ ಮುಗಿಸ್ತೀನಿ, ಆಮೇಲೆ ಆ ನಾಗಿಣ ಮುಗಿಸ್ತೀನಿ ಅಂದೆ. ನೀನ್ ನನ್ನನ್ನ ಮುಗಿಸೋದಕ್ಕೆ ರೆಡಿ ಆಗಿದ್ರೆ ನಾನ್ ನಿನ್ನನ್ನ ಮುಗಿಸೋದಕ್ಕೆ ರೆಡಿ ಆಗಿದ್ದೀನಿ. ಏನಂತೆ?
ಎಲೆ ಮೂರ್ಖ ಶಿಖಾಮಣಿ, ನಾಗಿನಿ ಅವಳಲ್ಲ, ನಿಜವಾದ ನಾಗಿನಿ ನಾನು. ಅಲ್ಲ, ನಾನು ನಾಗಿನಿ. ನಾನೇ ನಿಜವಾದ ನಾಗಿನಿ. ಯಾರೂ ಅಲ್ಲ, ನಾನೇ ನಾಗಿನಿ. ಯಾರೂ ಅಲ್ಲ, ನಾನೇ ನಿಜವಾದ ನಾಗಿನಿ. ಶತ್ರುಘ್ನ, ಅವರ ಮಾತನ್ನ ನಂಬೇಡ. ಇವರು ಯಾರು ನಾಗಿಣಿಗಳಲ್ಲ. ನಮ್ಮ ಬಂಧನದಲ್ಲಿದ್ದಾಳಲ್ಲ, ಇವಳೇ ನಿಜವಾದ ನಾಗಿಣಿ. ಮೊದಲು ನಿನ್ ಕೈಯಲ್ಲಿರೋ ತೈಲನ ಅವಳ ಮೇಲೆ ಸುರಿ. ಇವರೆಲ್ಲರೂ ಮಾತಾಡ್ತಾ ಇದ್ದಾರೆ ನಾನ್ ನಾಗಿಣಿ ಅಂತ. ಇವಳು ಮಾತ್ರ ಏನು ಮಾತಾಡ್ತಾ ಇಲ್ಲ, ಭಯದಲ್ಲಿದ್ದಾಳೆ. ಅಂದ್ರೆ ಇವಳೇ ನಾಗಿಣಿ. ಸುರಿ ಅವಳ ಮೇಲೆ. ಶತ್ರುಘ್ನ, ಭಯ ಪಡಬೇಡ. ನಿನ್ನ ಕೈಯಲ್ಲಿರೋ ತೈಲನ ಮೊದಲು ಆ ನಾಗಿಣಿ ಮೇಲೆ ಇಲ್ಲ ನಾಗದ ಮೇಲೆ ಹಾಕು. ಶತ್ರುಘ್ನ, ಹಾಕು. ಬಾಬಾ, ಶತ್ರುಘ್ನ ಧ್ವನಿ. ಯಾಕೆ ಈ ರೀತಿ ನೋವು ನನ್ನ ಕರೀತಾ ಇದ್ದಾನೆ? ಇಲ್ಲ, ಅಲ್ಲೇನೋ ಆಗಬಾರ್ದು ಅನಾಹುತ ಆಗಿರೋದಂತೂ ಸತ್ಯ. ಜೈ ಮಹಾಕಾಲ. ಬಾಬಾ,
ಯಾಕೆ ನಿಮ್ಮತ್ತಕ್ಕೆ ನೀವೇ ನಗ್ತಾ ಇದ್ದೀರಾ? ಅಂಥದ್ದೇನಾಗಿದೆ? ರುದ್ರ, ಈ ಜೀವನ ಅನ್ನೋದು ನಮ್ಮ ಮೇಲೆ, ನಮ್ಮ ಪ್ರೀತಿ ಮೇಲೆ ಆ ಶಿವನ್ಗೆ ಎಷ್ಟು ಪ್ರೀತಿ ನೋಡಿ. ಮೊದಲನೇ ಸಲ ನಾನು ನಿಮ್ಮನ್ನು ಎಲ್ಲಿ ನೋಡಿದ್ನೋ ಇವತ್ತು ನೀವು ನನ್ನ ಅಲ್ಲೇ ನೋಡಿದ್ರಿ. ಇದು ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಇದು ಕಾಕತಾಳೀಯನೇ ಆಗಿರ್ಬೋದು, ಆದರೆ ಆ ಶಿವನ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇರೋದಂತೂ ಸತ್ಯ ಕಣ್ರಿ. ಹೌದು ಅರ್ಚನಾ, ನೀವು ಹೇಳ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರಿ, ಬನ್ನಿ ಹೋಗೋಣ. ಅಲ್ಲ, ಆಶ್ರಮಕ್ಕೆ ಹೋದವರು ಮನೆಗೆ ಬಂದು ನನ್ನ ಹುಡುಕಾಡಿದ್ದೇನು ಸರಿ, ಆದರೆ ಇಲ್ಲಿಗೆ ಯಾಕೆ ಬಂದರು? ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ಇವ್ರಿಗೆ ಹೇಗೆ ಗೊತ್ತಿತ್ತು? ಇಲ್ಲಿಗೆ ಬಂದಿದ್ರು ಸಹ ಯಾಕೆ ಪ್ರಜ್ಞೆ ತಪ್ಪಿದ್ರು? ಅವತ್ತು ಉದ್ಯಾನವನದಲ್ಲಿ ನನ್ನನ್ನು ಒಬ್ಬ ನಾಗಯೋಧ ಕಾಪಾಡಿದ್ದ. ಆ ನಾಗಯೋಧನಿಗೂ ಇಂದು ನನ್ನ ಕಾಪಾಡಿದ ದೈವಿ ನಾಗಕ್ಕೂ ಸಂಬಂಧ ಇರ್ಬೋದಾ? ಅಥವಾ ಆ ನಾಗಯೋಧ ಮತ್ತು ಈ ದೈವಿ ನಾಗ ಎರಡು ಒಬ್ಬರೇನಾ? ಯಾಕೆಂದರೆ ಇದೇ ದೈವಿ ನಾಗನೇ ನಾನು ಅಪಾಯದಲ್ಲಿ ಇದ್ದಾಗೆಲ್ಲ ನನ್ನ ಸಹಾಯಕ್ಕೆ ಬಂದು ನಿಂತು ನನ್ನನ್ನು ಕಾಪಾಡಿರೋದು. ಯಾರಿರ್ಬೋದು?